ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಸುಷ್ಮಿತಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಕ್ ಆ್ಯಂಡ್ ಮಾಸ್ಟರ್. ನಾವು ಹಿಂದಿನ ವಿಡಿಯೋದಲ್ಲಿ ಹೇಗೆ ಚೈನ್ ಹಾಕೋದು, ಹೇಗೆ ಸಿಂಗಲ್ ಕ್ರೋಶೆ ಹಾಕೋದು ಅಂತ ನೋಡಿದ್ವಿ. ನಾವು ಈ ವಿಡಿಯೋದಲ್ಲಿ ಹೇಗೆ ಹಾಫ್ ಡಬಲ್ ಕ್ರೋಶೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ಹಾಫ್ ಡಬಲ್ ಕ್ರೋಶೆ ಹಾಕಬೇಕು ಅಂದರೆ ಚೈನ್ ಮಾಡ್ಕೋಬೇಕು. ಈಗ ನಾನು ಇಲ್ಲಿ ಮಾಡ್ಕೋತಾ ಇದ್ದೀನಲ್ಲ, ಚೈನ್ ಮಾಡ್ಕೋಬೇಕು. ಹಾಗೆ ನಾವು ಇನ್ನೊಂದು ಥರದಲ್ಲಿ ಉಲ್ಲನ್ನು ಹಿಡ್ಕೋಬೋದು. ಅದು ಹೇಗೆ ಅಂದರೆ ನೋಡಿ, ಕಿರುಬೆರಳಿನ ಕೆಳಗಡೆಯಿಂದ ತಗೊಂಡು ತೋರು ಬೆರಳಿನ ಕೆಳಗಡೆ ಹಾಕಿ ಹೀಗೆ ಸುತ್ತಿದಾಗ ಈ ಥರ ಬರುತ್ತೆ ನೋಡಿ. ಈ ಥರನೂ ಹಾಕ್ಬೋದು. ಇನ್ನೊಂದೇನು ಅಂದರೆ, ನೀವು ಬಿಗಿನರ್ಸ್ ಆದಾಗ ನಿಮಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಅನ್ನೋದನ್ನು ನೋಡಿ ಆ ಥರನೇ ಟ್ರೈ ಮಾಡಿ. ನಾವು ನೆಕ್ಸ್ಟ್ ಈಗ ನೋಡೋಣ ಹೇಗೆ ಹಾಫ್ ಡಬಲ್ ಕ್ರೋಶೆ ಹಾಕೋದು ಅಂತ. ನಾವು ಸಿಂಗಲ್ ಕ್ರೋಶೆನಲ್ಲಿ ಒಂದು ಚೈನ್ ಬಿಟ್ಟಿರ್ತೀವಿ. ಸಿಂಗಲ್ ಕ್ರೋಶೆ ಮಾಡಿದಾಗ ನಾವು ಫಸ್ಟ್ ಚೈನ್ ಬಿಟ್ಟು ಎರಡನೇ ಚೈನಿಂದ ಸಿಂಗಲ್ ಕ್ರೋಶೆ ಹಾಕ್ತೀವಿ. ಇದರಲ್ಲಿ ಹೇಗೆ ಅಂದರೆ, ಒಂದು ಮತ್ತು ಎರಡನೇ ಚೈನ್ನ ಬಿಟ್ಬಿಡ್ಬೇಕು. ನೋಡೋಣ ಯಾವುದಾಗತ್ತೆ ಅನ್ನೋದಾದರೆ ನೋಡಿ, ಇದು ಒಂದನೇ ಚೈನ್, ಇದು ಒಂದನೇ ಚೈನು ಮತ್ತು ಇದು ಎರಡನೇ ಚೈನ್ ಆಗುತ್ತೆ ನೋಡಿ. ಈ ಥರ ನಾನು ಸ್ವಲ್ಪ ದೊಡ್ಡದಾಗಿ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಿಮಗೆ ಗೊತ್ತಾಗಲಿ ಅನ್ನೋ ಸಲುವಾಗಿ. ನೀವು ಬಿಗಿನರ್ಸ್ ಆದಾಗ ಸ್ವಲ್ಪ ಲೂಸ್ ಆಗಿ ಹಾಕ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ ಎಲ್ಲಿದೆ ಚೈನು ಏನು ಅಂತ ನೋಡಿ. ಇದು ಒಂದನೇ ಚೈನು ಮತ್ತು ಇದು ಎರಡನೇ ಚೈನು. ನಾವಿವಾಗ ಹಾಫ್ ಡಬಲ್ ಕ್ರೋಶೆ ಹಾಕಬೇಕಾದಾಗ ಒಂದು ಮತ್ತು ಎರಡನೇ ಚೈನ್ನ ಬಿಟ್ಬಿಡಬೇಕು. ನೋಡೋಣ ಹೆಂಗಾಗತ್ತೆ ಅಂತ. ಉಲ್ಲನ್ನು ಹಿಡ್ಕೊಂಡು, ಇದು ಲೂಪ್ ಹುಕ್ಕಲ್ಲಿರುತ್ತೆ. ನಾವು ಯಾವಾಗೂ ಲೂಪ್ನ ಕೌಂಟ್ ಮಾಡಬಾರ್ದು. ಚೈನ್ ನೋಡಿ, ನಾನು ಆವಾಗಲೇ ತೋರಿಸ್ದಾಗೆ ಒಂದು ಮತ್ತು ಎರಡು. ಈಗ ಹಾಫ್ ಡಬಲ್ ಕ್ರೋಶೆ ಹಾಕಬೇಕಾದಾಗ ನಾವು ಹುಕ್ಕನ್ನ ಹೀಗೆ ಹಿಡ್ಕೊಂಡಿರ್ತೀವಿ. ಹುಕ್ಕನ್ನು ಹೀಗೆ ಹಾಫ್ ಆಗಿ ತಗೋಬೇಕು. ಹುಕ್ಕಲ್ಲಿ ಹೀಗೆ ಹಾಫ್ ಆಗಿ ಉಲ್ಲನ್ನು ತಗೋಬೇಕು. ಉಲ್ಲನ್ನು ತಗೊಂಡು ಒಂದು ಮತ್ತು ಎರಡನೇ ಚೈನ್ನ ಬಿಟ್ಟು ಮೂರನೇ ಚೈನ್ಗೆ ನೋಡಿ, ಈ ಥರ ಮೂರನೇ ಚೈನಿಗೆ ಹಾಕಿ ಉಲ್ಲನ್ನು ಎಳೆದಾಗ ಇಲ್ಲಿ ನಮಗೆ 3 ಲೂಪ್ ರೆಡಿ ಆಗುತ್ತೆ. 1 2 3 3 ಲೂಪ್ ರೆಡಿ ಆಗುತ್ತೆ. ಇದನ್ನು ನಾವು ಒಂದು ಲೂಪ್ ಆಗಿ ಮಾಡ್ತೀವಿ. ನೋಡೋಣ ಮತ್ತು ಹೇಗಾಗತ್ತೆ ಅಂತ ನೋಡೋಣ. ನೋಡಿ, ಯಾನ್ನ ಹೀಗೆ ತಗೋತೀನಿ. ನೆಕ್ಸ್ಟ್ ಚೈನ್ ಒಳಗೆ ಹಾಕಿ, ನೆಕ್ಸ್ಟ್ ಚೈನ್ಗೆ ಹಾಕಿ ಉಲ್ಲನ್ನು ಪುಲ್ ಮಾಡಿದಾಗ ನೆಕ್ಸ್ಟ್ ಚೈನ್ಗೆ ಹಾಕಿ ಉಲ್ಲನ್ನು ಪುಲ್ ಮಾಡಿದಾಗ 3 ಆಗುತ್ತೆ. ಅದನ್ನು ನಾವು ಒಂದಾಗಿ ಮಾಡಬೇಕು. ಈ ಥರ ಮಾಡೋದಕ್ಕೆ ನಾವು ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ಹಾಫ್ ಡಬಲ್ ಕ್ರೋಶೆ ಯಾಕೆ ಅಂದರೆ, ನಾವಿಲ್ಲಿ ಹಾಫ್ ಆಗಿ ತಗೋತೀವಿ. ಹಾಫ್ ಆಗಿ ತಗೊಂಡು ನೆಕ್ಸ್ಟ್ ಚೈನ್ಗೆ ಹಾಕಿ ಯಾನ್ ಓವರ್ ಮಾಡಿ ಯಾನ್ನ ಪುಲ್ ಮಾಡ್ತೀವಿ. ಆವಾಗ 3 ಚೈನ್ ಆಯಿತು, 3 ಲೂಪ್ ಆಯಿತು. ಆವಾಗ ನಾವು ಒಂದು ಲೂಪ್ ಆಗಿ ಮಾಡ್ತೀವಿ. ಇದನ್ನು ನಾವು ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ಇದು ಹೇಗಾಗತ್ತೆ ಅಂತ ನೋಡೋಣ. ನೋಡಿ, ಈ ಥರ ಬರುತ್ತೆ. ಲಾಸ್ಟ್ 2 ಚೈನ್ ಇದೆ, ಹೇಗೆ ಮಾಡೋದು ಅಂತ ನೋಡೋಣ. ಯಾನ್ನ ಹುಕ್ಕಿಗೆ ಈ ಥರ ತಗೊಂಡು ಹಾಫ್ ಆಗಿ ಚೈನ್ ಒಳಗೆ ಹಾಕಿ ಯಾನ್ ಪುಲ್ ಮಾಡಿದಾಗ 3 ಲೂಪ್ ಆಗುತ್ತೆ. ನಾವು ಇದನ್ನು ಸಿಂಗಲ್ ಲೂಪ್ ಆಗಿ ಮಾಡ್ತೀವಿ. ಈ ಥರ ಮಾಡೋದಕ್ಕೆ ನಾವು ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ನೋಡಿ, ಈ ಥರ ಆದಮೇಲೆ ಲಾಸ್ಟಿಗೆ ಬಂದ ಮೇಲೆ ನಾವಿಲ್ಲಿ 2 ಚೈನ್ನ ಮಾಡ್ಕೋಬೇಕು. 1 ಮತ್ತು 2 ಚೈನ್ ಮಾಡಿ ತಿರುಗಿಸ್ಕೊಂಡಾಗ ನೋಡಿ ಹೀಗಾಗತ್ತೆ. ಇವಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ 1 ಮತ್ತು 2. ಈಗ 3ನೇ ಚೈನ್ಗೆ ಹೀಗೆ ಮಾಡಿ ಎಳೆದಾಗ ಇಲ್ಲಿ 3 ಆಯಿತು. ನಾವು 3ನ ಒಂದಾಗಿ ಮಾಡ್ತೀವಿ. ಇದನ್ನು ನಾವು ಹಾಫ್ ಡಬಲ್ ಕ್ರೋಶೆ ಅಂತ ಕರೆಯೋದು.
ನೋಡೋಣ ಇದು ಹೇಗೆ ಬರುತ್ತೆ ಅಂತ. ನೋಡಿ, ಒಂದು ಲೈನ್ ಮಾಡಿದಾಗ ಹೇಗಾಗುತ್ತೆ ಮತ್ತು ಎರಡನೇ ಲೈನ್ ಮಾಡಿದಾಗ ಹೇಗಾಗುತ್ತೆ ಅನ್ನೋದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ, ಈ ಥರ ಬರುತ್ತೆ. ಇದನ್ನು ನಾವು ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.